ಜನರಲಿ ನಮಗೆ ಅರ್ಬನ್ ಏರಿಯಾಸ್ ಅಂದರೆ ಬೆಂಗಳೂರಂಥ ದೊಡ್ಡ ನಗರಗಳಿಂದ ಬರ್ತಾ ಇದ್ದಿದ್ದು ಕಡಿಮೆ ಇತ್ತು. ಇತ್ತೀಚೆಗೆ ನನ್ನ ಸಹೋದ್ಯೋಗಿಗಳು ಸ್ವಲ್ಪ ಹೆಚ್ಚಿನ ಆಸಕ್ತಿ ತೆಗೆದುಕೊಳ್ಳೋದ್ರಿಂದ ಈ ಥರದ ಕೇಸ್ಗಳು ಬರ್ತಿವೆ. ಟೆಕ್ನಿಕಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅರ್ಬನ್ ಡಿಫಿಕಲ್ಟಿ ಆ್ಯಂಡ್ ಪಾವರ್ಟಿ ಡಿಫಿಕಲ್ಟ್ ಟು ಹ್ಯಾಂಡಲ್, ಅದು ಕಷ್ಟ ಅದನ್ನು ಹ್ಯಾಂಡಲ್ ಮಾಡೋದು. ರೂರಲ್ ಸೈಡಲ್ಲಿ ಕಮ್ಯುನಿಟಿ ಸಪೋರ್ಟ್ಸ್ ಸಾರು ಬರುತ್ತೆ. ಅರ್ಬನ್ ಸೈಡಲ್ಲಿ ತುಂಬ ಕಷ್ಟ ಕಮ್ಯುನಿಟಿ ಸಪೋರ್ಟ್ಸು, ನೈಬರಿಂಗ್ ಸಪೋರ್ಟ್ಸು, ಕಮ್ಯುನಿಟಿ ಸಪೋರ್ಟ್ಸು ಇವೆಲ್ಲ ಕಡಿಮೆ. ರೂರಲ್ ಸೈಡಲ್ಲಿ ಸ್ವಲ್ಪ ಅಂಥವೆಲ್ಲ ಇನ್ನೂ ಉಳ್ಕೊಂಡಿದೆ. ಏನಿಯೋ ಈಗ ಸದ್ಯಕ್ಕೆ ಇದು ನಮ್ಮ ಗಮನಕ್ಕೆ ಬಂದಿದೆ. ದಿ ಐಡಿಯಾ ಈಸ್ ಸಿಂಪಲ್. ಇದರಲ್ಲಿ ಮಾಡಿದ್ರೆ 2 ಮಕ್ಕಳ ಶಿಕ್ಷಣ ನಿಲ್ಲಲ್ವೇನೋ ಅನ್ನೋ ಆಸೆ ಅಷ್ಟೇ. ಲೆಟ್ಸ್ ಸಿ. ಬೆಂಗಳೂರಿನಿಂದ ಹೀಗೆ ಕಾಲ್ ಕಳ್ಕೊಂಡಿರೋ ವ್ಯಕ್ತಿಯ ಹೆಸರು ಮಂಜುನಾಥ್. ಬೆಂಗಳೂರಿನ ಬಿಟಿಎಂ ಲೇಔಟ್ ಬಳಿಯ ಬಿಳೆಕಲ್ಲಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ಪತ್ನಿ ಮಂಜುಳಾ ಹಾಗೂ 3 ಮಕ್ಕಳ ಜೊತೆ ವಾಸವಾಗಿದ್ದಾರೆ. ಸಕ್ಕರೆ ಕಾಯಿಲೆ ಬರೋ ಮೊದಲು ಕಾರ್ ಚಾಲಕನಾಗಿ ಕೆಲಸ ಮಾಡ್ತಾ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ತಾ ಬದುಕನ್ನ ಸಾಗಿಸ್ತಾ ಇದ್ದಂತಹ ಮಂಜುನಾಥ್ ಸಕ್ಕರೆ ಕಾಯಿಲೆಯ ಪರಿಣಾಮ ಒಂದು ಕಾಲನ್ನ ಕಳ್ಕೊಂಡ್ಬಿಟ್ರು. ಹೀಗೆ ಕಾಲ್ ಕಳ್ಕೊಂಡ ಮಂಜುನಾಥ್ ಸಂಸಾರಕ್ಕೆ ಪತ್ನಿ ಮಂಜುಳಾ ಆಸರೆಯಾಗಿದ್ದು ಮನೆ ಕೆಲಸ ಮಾಡಿ ಹೇಗೋ ಜೀವನ ಸಾಗಿಸ್ತಿದ್ದಾರೆ. ಜೊತೆಗೆ ಹಿರಿ ಮಗ ಗಗನ್ ಬಿಕಾಂ ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡ್ರೆ 2ನೇ ಮಗ ಪ್ರಜ್ವಲ್ ಬಿಸಿಎ ಪದವಿಯನ್ನ ಅರ್ಧಕ್ಕೆ ಬಿಟ್ಟು ಕುಟುಂಬಕ್ಕೆ ಆಸರೆಯಾಗೋದಕ್ಕೆ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ. ಇನ್ನು ಕೊನೆ ಮಗಳು ಹರ್ಷಿತಾ ಬಿಸಿಎ ಪದವಿ ವ್ಯಾಸಂಗ ಮಾಡ್ತಿದ್ದಾರೆ. ಮೊದಲಿನಿಂದಾನೂ ದುಡ್ದು ತಿನ್ನೋ ಹಠ ಬೆಳೆಸ್ಕೊಂಡಿದ್ದಂತಹ ಮಂಜುನಾಥ್ಗೆ ಈಗ ಅಸಹಾಯಕನಂತೆ ಮನೆಯಲ್ಲಿಯೇ ಕೂರ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯಾರಾದ್ರೂ ದಾನಿಗಳು ಒಂದು ಸಣ್ಣ ಪೆಟ್ಟಿಗೆ ಅಂಗಡಿಯ ಸಹಾಯ ಮಾಡಿದ್ರೆ ನಾನು ಕೈಲಾದಷ್ಟು ಸಂಪಾದನೆ ಮಾಡಿ ಮನೆ ಆಕೆಗೆ ನೆರವಾಗ್ತೀನಿ ಅಂತ ಮನವಿ ಮಾಡಿದ್ದಾರೆ. ಅದೇನೇ ಇಲ್ಲಿ ಅಸಹಾಯಕತೆಯ ಅನುಕಂಪದ ಬದುಕು ಬೇಡ, ದುಡ್ದು ತಿನ್ನೋದಕ್ಕೆ ದಾರಿ ತೋರಿಸಿ ಎಂಬ ಮಂಜುನಾಥ್ ಅವರ ಮನಸ್ಥಿತಿ ಬೆಳಕು ಕಾರ್ಯಕ್ರಮದ ಗಮನ ಸೆಳೆದಿದೆ. ಆಲ್ರೈಟ್, ದಂಪತಿಗಳಿವರು ಮಂಜುನಾಥ್ ಮತ್ತು ಮಂಜುಳಾ. ನಿಮ್ಮ ಮಗಳು ಹರ್ಷಿತಾ, ಇನ್ನೊಂದು ಮಗನಾ? ಮಗ ಸರ್. ಅವನ ಹೆಸರೇನು? ಪ್ರಜ್ವಲ್ ಸರ್. ಪ್ರಜ್ವಲ್. ಓಕೆ. ನೀವು ಯಾವ ಊರು? ನಾವು ಬೆಂಗಳೂರು ಸರ್. ಹುಟ್ಟಿದ್ದೆಲ್ಲಿ? ಹುಟ್ಟಿದ್ದೆಲ್ಲ ಇಲ್ಲೇ. ಅವರು ಇವರು ಇಲ್ಲೇ. ಇಬ್ಬರೂ? ನಿಮ್ಮಿಬ್ಬರದು ಲವ್ ಮ್ಯಾರೇಜಾ? ಹೌದು ಸರ್. ಓ, ಹೆಂಗೆ ಕಂಡಿಡಿದೆ ಅಂತ ನಿಮ್ಗೆ ಆಶ್ಚರ್ಯ ಆಯಿತಾ? ಹೌದು ಸರ್. ನನಗಿದು 36ನೇ ವರ್ಷ, 38ನೇ ವರ್ಷ ಪ್ರೊಫೆಷನ್. ಹಾಂ ಸರ್. ಆಯಿತಾ? ಹಾಂ ಸರ್. ನಿಮ್ಮಿಬ್ಬರು ನೋಡಿದ ತಕ್ಷಣ ನಂಗೆ ಡೌಟ್ ಬಂತು ನನಗೆ. ಹಾಂ, ಕರೆಕ್ಟ್ ಸರ್. ಕಾರ್ ಓಡಿಸ್ತಿದ್ರಾ? ಮೊದಲು ಕಾರ್ ಓಡಿಸ್ತಾ ಇದ್ದೆ ಸರ್. ನೀವೇನು ಮಾಡ್ತೀರಮ್ಮ? ನಾನು ಮನೆ ಕೆಲಸಕ್ಕೆ ಹೋಗ್ತೀನಿ ಸರ್. ಎಲ್ಲಿ? ಕೋಟಚಿಕ್ಕನಹಳ್ಳಿ. ಬಿಳೆಕಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗ್ತೀನಿ. ಈಗ ನಿಮ್ಮ ಕುಟುಂಬಕ್ಕೆ ಆಧಾರ ಅದೇನಾ? ಅದೇ ಸರ್. ನಮ್ಮ ಮಗ ದೊಡ್ಡವನು ಡಿಗ್ರಿ ಮುಗಿಸಿದ್ದಾನೆ, ಎಕ್ಸಾಮ್ ಬರೆದಿದ್ದಾನೆ. ಅರ್ಧ ಬಿಟ್ಟಿದ್ದಾನ? ಚಿಕ್ಕವನು ಅರ್ಧ ಬಿಟ್ಟಿರೋದು. 3 ಮಕ್ಕಳ? ಹೌದು ಸರ್. ದೊಡ್ಡವನು ಬಿಕಾಮು ಮಾಡ್ತಾನೆ, ಎಲೆಕ್ಟ್ರಾನಿಕ್ ಇದರಲ್ಲಿ ಕೆಲಸಕ್ಕೆ ಹೋಗ್ತಾನೆ ಸರ್. ಹೋಗ್ತಾನ? ಅವನು ನಿಮ್ಮ ಜೊತೆನೇ ಇದ್ದಾನ? ಫ್ಯಾಮಿಲಿಗೆ ಅವನು ಸಪೋರ್ಟ್ ಮಾಡ್ತಾನ? ಮನೆ ಬಾಡಿಗೆ ಕಟ್ತಾನೆ, ನಾನು ಮಕ್ಳ ಸ್ಕೂಲ್ಗೆ ಮನೆಗೆ ನೋಡ್ಕೊತೀನಿ, ಕಾಲೇಜ್ಗೆ. ನೀವು ಮನೇಲೇ ಇರ್ತೀರಾ? ಮನೇನೇ ಸರ್. ಏಕೆ? ಎಲ್ಲಿ ಯಾರು ಕೊಡ್ತಾರೆ ಸರ್ ಕೆಲಸ? ಕಾಲು ಇಲ್ಲದೆ ಇದ್ದವರು ಕೆಲಸ ಮಾಡ್ತಿಲ್ವಾ? ನಾನು ನೋಡಿಲ್ಲ ಸರ್. ಹೌದಾ? ಹೌದು ಸರ್. ಅಳಿಸಿ. ಈಗ ಹಂಗ ನಾನು ಕಾಲು ಇಲ್ಲದೆ ಇದ್ರು ಪರವಾಗಿಲ್ಲ ಅಂತೇಳಿ ಕೆಲಸ ಕೊಡ್ಸಿದ್ರು ಹೋಗ್ತೀರಾ? ಅಲ್ಲ, ಹೋಗ್ತೀನಿ ಸರ್, ಪಕ್ಕ ಹೋಗ್ತೀನಿ ಸರ್. ಮನೆಗೆ ಸಪೋರ್ಟ್ ಮಾಡಬೇಕು. ನಿಮ್ಗೆ ಏನು ಪ್ರಾಬ್ಲಮ್ ಆಗಿರೋದೇನು? ಕಾಲಿಲ್ಲ ಅಷ್ಟೇ? ಕಾಲಿಲ್ಲ ಸರ್. ಏನೀಗ ಇಲ್ದಿದ್ರೆ? ಅಂದರೆ ಈಗ ನಾನು ನೋಡಿದ್ದೀನಿ ಸರ್, ಸ್ವಿಗ್ಗಿ ಜೊಮ್ಯಾಟೊ ಅವರು 3 ವೀಲ್ಡ್ ಗಾಡಿ ಅದರಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಗೇನು ಕಷ್ಟ? ಮಾಡ್ಬೋದು ಸರ್. ಮಾಡ್ತೀನಿ. ಯಾಕೆ ಮಾಡಬಾರ್ದು? ಮಾಡ್ತೀನಿ ಸರ್. ಮನೇಲಿ ಕೂತ್ಕೊಳ್ಳೋಕ್ಕಿಂತ ನನಗೂ ಯಾರು ಕೂರಕ್ಕೆ ಹೇಳಿದ್ದು ನಿಮಗೆ? ಫಸ್ಟ್ ಆಫ್ ಆಲ್ ಯಾರು ಸಪೋರ್ಟ್ ಮಾಡೋರು ಇಲ್ವಲ್ಲ ಸರ್. ಏನು ಸಪೋರ್ಟ್ ಗಿಪೋರ್ಟ್ ಎಲ್ಲ ಬಿಡಬೇಡ್ರಿ. ರೈಲು ಕಾಲಿಲ್ಲ ಅನ್ನೋದಷ್ಟೇ ನಿಮಗೆ, ಇನ್ನೇನು ಇಲ್ಲ ನಿಮ್ಮ ಪ್ರಾಬ್ಲಮ್ಮು. ಇಲ್ಲ ಸರ್. ಕಾಲೇ ಇಲ್ದಿದ್ದವ್ರು ಅಚೀವ್ಮೆಂಟ್ ಮಾಡಿರೋದು ನೋಡಿದ್ರೆ ಗಾಬರಿ ಆಗೋಗ್ತೀರಿ. ನೋಡಿದ್ದೀನಿ ಸರ್, ನಾನು ನೋಡಿದ್ದೀನಿ. ನೀವು ಮನೇಲಿ ಕೂರಕ್ಕಾಗಲ್ಲ. ಹಾಂ. ಆ ಸ್ವಿಗ್ಗಿಗೋ ಜೊಮ್ಯಾಟೊಗೋ ಯಾವುದೋ ನಿಮ್ಮ ಗಾಡಿ ಅಂತೂ ಓಡ್ಸೋಕೆ ಬರುತ್ತೆ. ಓಡಿಸ್ತೀನಿ ಸರ್. ಹೌದಲ್ಲ? ಓಡಿಸ್ತಾರೆ ಸರ್. ಅದಕ್ಕೆ ಯಾರಿಗಾರು ಒಬ್ರಿಗೆ ನಾನು ಹೇಳ್ತೀನಿ, ಅವರೇ ಕೊಟ್ಬಿಟ್ಟು ಏನೋ ಒಂದು ಮಾಡ್ತಾರೆ. ಹೋಗಿ ಬಾಯ್ ಮುಚ್ಕೊಂಡು ಕೆಲಸ ಮಾಡಿರಿ. ಮಾಡ್ತೀನಿ ಸರ್. ಅರ್ಥ ಆಯ್ತಾ? 100 ರೂಪಾಯಿ ಬರುತ್ತೋ, 500 ರೂಪಾಯಿ ಬರುತ್ತೋ, 1000 ರೂಪಾಯಿ ಬರುತ್ತೋ, ಮನ್ಗಿನಲ್ಲಿ ಕೂರಂಗಿಲ್ಲ ಇದನ್ನ ಹಿಡ್ಕೊಂಡು. ಇಲ್ಲ ಇಲ್ಲ ಸರ್. ಹಾಂ, ನಾನು ಎಲ್ಲರೂ ಫುಲ್ ಅನುಕಂಪ ಇರಲಿ ನನ್ನ ಮೇಲೆ ಅಂತ ಹಂಗಾಗಲ್ಲ. ಇಲ್ಲ ಸರ್.
ಏನು ಸೋಮಾರಿನಾ? ಇಲ್ಲ ಸರ್, ದುಡಿತಾರೆ. ಸೋಮಾರಿ ಅಲ್ವಾ? ಇಲ್ಲ ಇಲ್ಲ. ಗ್ಯಾರಂಟಿನಾ? ಹೌದು ಸರ್. ಏಯ್ ಎಲ್ಲ ಹೆಂಡ್ತಿರೋ ಅಷ್ಟೇ ಗಂಡ್ರನ್ ಬಿಡಂಗಿಲ್ಲ, ಕರೆಕ್ಟಾಗಿ ಹೇಳ್ರಿ. ಇಲ್ಲ ಸರ್, ಇಲ್ಲ ಆ ಥರ ಏನಿಲ್ಲ ಸರ್. ನಾನು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾರೆ ನಿಮ್ಮಪ್ಪ ಸೋಮಾರಿ ಇಲ್ಲ ಇಲ್ಲ ಸರ್. ಅಲ್ವಾ? ಯಾರು ಬಿಡು, ಅವ್ಳು ಒಳ್ಳೆ ಹುಡುಗಿ. ಕೆಲಸಕ್ಕೆ ಕಳಿಸಿಲ್ಲ ಸರ್, ನನಗೆ ಹಿಂಗಾದ್ಮೇಲೆ ಹೋಗ್ತಾ ಇರೋದು. ಆಯ್ತು, ಕಳಿಸ್ಬಾರ್ದು ಅಂತಾನು ತಪ್ಪಿಲ್ಲ. ಯಾಕೆ ಕಳಿಸ್ಬಾರ್ದು? ಅಲ್ಲ ಹಂಗೆ ನೋಡ್ಕೊತಾ ಇದ್ರು ಅಲ್ಲಿ. ತೊಂದರೆ ಇಲ್ಲ. ನೀವು ಚೆನ್ನಾಗಿದ್ದಾಗ್ಲೂ ಅವ್ರು ಕೆಲ್ಸಕ್ಕೆ ಹೋಗಿದ್ದಿದ್ರು ತಪ್ಪಿಲ್ಲ. ಹಾಂ ಈಗ ಅವ್ರು ಹೋಗ್ತಿರೋದು ತಪ್ಪಿಲ್ಲ. ಹಾಂ. ಮತ್ ನೀನು ಹೋಗ್ತಾ ಇರೋಂಥ ಕೆಲಸ ಕೆಟ್ಟದು ಅಂತ ಅನ್ಕೊಳ್ಳು ಬೇಡಮ್ಮ. ಇಲ್ಲ ಸರ್, ಆ ಥರ ಏನಿಲ್ಲ. ಭಾಳ ಹೆಮ್ಮೆಯಿಂದ ಹೇಳು, ನಾನು ಏನು ಕೆಲಸ ಮಾಡ್ತೀನಿ ಅಂತ. ಯಾವ ನಾಚಿಕೆನೂ ಇಲ್ಲ ಅದರಲ್ಲಿ, ಅದರಲ್ಲಿ ಏನಿಲ್ಲ ಸರ್. ಗೊತ್ತಾಯ್ತಾ? ಯಾವ ನಾಚಿಕೆನೂ ಇರಬಾರ್ದು. ಹೌದು. ಯಾರು ಹೆಚ್ಚಿಗೆ ಮಾತಾಡಿದ್ರೆ ನಾವೆಲ್ಲ ಕೆಲಸ ನಿಲ್ಸಿದ್ರೆ ನಿಮ್ಮ ಕತೆ ಏನಾಗತ್ತೆ ಅಂತ ಯೋಚನೆ ಮಾಡಿ ಅಂತ ಕೇಳು. ಹೌದು ಸರ್. ಅದು ಕೇಳು, ರಿವರ್ಸ್ ಕೇಳಿ ಹೇಳ್ತೀನಿ, ಬಿಡಬೇಡ. ಭಾಳ ಸಿಂಪಲ್. ಹೌದು ಸರ್. ರಸ್ತೆನಲ್ಲಿ ನಮ್ಮಲ್ಲೀಗ ಭಾಳ ದಿನ ನಮ್ಮ ಕಾರ್ಪೊರೇಷನ್ ವರ್ಕರ್ಸ್ ಪಾಪ ಕೆಲಸ ಮಾಡ್ತಿರ್ತಾರೆ. ಹೌದು. ಅವ್ರದ್ದೇನು ಕೆಲಸ ಅಂದ್ರೆ ಹಿಂಗೆ ಅಂತಾನೆ ಅವನು. ನಾನೊಂದಿನ ಒಬ್ರಿಗೆ ಹೇಳಿದೆ ನಮ್ಮ ಮನೆ ಹತ್ರ ಅದನ್ನ. ಅವ್ರು ಏನು ಕೆಲಸ ಅಂತ ಕೇಳೋದು ಅಲ್ಲಪ್ಪ, ನೀ ದೊಡ್ಡ ಮನುಷ್ಯ, ಅವ್ರ ಕೆಲಸ ನಿಲ್ಸಿದ್ರೆ ನಿನ್ ಕತೆ ಏನಾಗತ್ತೆ ಹೇಳು ಅಂತ ಕೇಳಿದೆ. ಅವರೆಲ್ಲ ನಾಳೆ ಕೆಲಸ ನಿಲ್ಲಿಸ್ಬಿಟ್ರೆ ನಿನ್ ಕತೆ ಏನಾಗತ್ತೆ ನೋಡ್ಕೊಪ್ಪಷ್ಟು ಅಂದೆ. ಅವ್ರಿಗೆ ಹೇಳೋದಲ್ಲ ದೊಡ್ಡದು. ಹಾಗೆ ಹೆಮ್ಮೆಯಿಂದ ಇರ್ಬೇಕು ನಾವು ಯಾವತ್ತು ಏನು ಕೆಲಸ ಮಾಡಿದ್ರು. ಹೌದು ಸರ್. 1000 ಮಾತಾಡ್ಕೊಳ್ಳಿ, ಹೂ ಕೇರ್, ಯಾವನ್ ಕೇರ್ ಮಾಡ್ತಾನೆ ಅನ್ಬೇಕು. ಅವ್ರೇನು ಬಂದು ಅಕ್ಕಿ ಕೊಡ್ತಾರ? ಇಲ್ಲ ಸರ್. ಕೇರೇ ಮಾಡಬಾರ್ದು. ಅರ್ಥ ಆಯ್ತಾ? ಹೌದು ಸರ್. ಸ್ಟ್ರಾಂಗ್ ಆಗಿರ್ಬೇಕು ಆ ವಿಚಾರದಲ್ಲಿ. ಭಾಳ ಜನ ಉಸ್ಕೊಂಡು ಹೇಳ್ತಾರೆ, ನೀವೇನ್ರಿ ಮಾಡ್ತೀವಿ ಆಟೋ ರಿಕ್ಷಾ ಉಸ್ತೀನಿ ಸರ್. ಏನಕ್ಕೆ ಅದನ್ನ ಉಸ್ಕೊಂಡು ಹೇಳ್ಬೇಕು? ನಾವು ಇರೋದು ಇರಂಗೆ. ಎಕ್ಸಾಕ್ಟ್ಲಿ. ಅರ್ಥ ಆಯ್ತಾ? ಹೌದು ಸರ್. ಹೆಮ್ಮೆ ಪಡ್ಬೇಕು ನಾವು ಏನು ಕೆಲಸ ಮಾಡ್ತೀವೋ ಅದನ್ನ. ಹಾಂ, ನೀವು ಅಷ್ಟೇ, ನಿಮ್ಗೆ ಹೇಳ್ತೀನಿ, ಯಾರಿಗಾರುವೆ ಹೋಗಿ ಕೆಲಸ ಮಾಡ್ಬೇಕು ನೀವು. ಮಾಡ್ತೀವಿ ಸರ್. ಇದ್ರ ಬಿಡಲ್ಲ. ಏನು ಮಾಡ್ತೀವಿ ಸರ್. ಆಲ್ ರೈಟ್. ಏನಪ್ಪ ನೀನು ಎಷ್ಟನೇ ಕ್ಲಾಸ್ ಅಮ್ಮ? ಸರ್ BCA ಫಸ್ಟ್ ಇಯರ್ ಸರ್. ಫಸ್ಟ್ ಇಯರ್. ಈಗ ಹೋಗ್ತಾ ಇದೀಯ ತಾನೆ? ಹಾಂ ಸರ್. ಮುಂದುವರ್ಸು. ಅದಕ್ಕೆ ಬೇಕಾಗಿದ್ದ ವ್ಯವಸ್ಥೆ ನಾನು ಅವ್ರಿಗೆ ಮಾಡ್ಕೊಡ್ತೀನಿ. ನೀನು ನಿಲ್ಲಿಸ್ಬೇಡ. ಮತ್ತೆ ಅವ್ನು ಇನ್ನೊಬ್ಬ ನಿಲ್ಸಿದಾನಲ್ಲ, ಅವನು ವಾಪಸ್ ಕಳಿಸ್ರಿ. ಹಾಂ ಸರ್, ಕಳಿಸ್ಬೇಕು. ಕಳಿಸ್ತೀರಾ? ಕಳಿಸ್ತೀವಿ. ಓಕೆ, ತೊಂದರೆ ಇಲ್ಲ. ಈಗ ನಿಮ್ಗೆ ಅಲ್ಲೊಂದು ಅಂಗಡಿ ಹಾಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಹೌದು ಸರ್. ಹೌದು ಸರ್. ಗೊತ್ತಾಯ್ತಪ್ಪ? ಕೊಟ್ಟರೆ ಸಾಕು ಸರ್, ನನಗೂ ಇದಾಗ್ಬಿಟ್ಟಿದೆ. ನಾವು ತುಂಬಾ ನೆನ್ಸ್ಕೊತೀವಿ ಸರ್. ನಾವು ಪ್ರಾಣ ಪುಕ್ಕಟೆಯಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲ ಇಲ್ಲ ಇನ್ನೊಂದಷ್ಟು ಮೈ ಬೆಳೆಸ್ಕೊಂಡು ಕೂತ್ಬಿಡಿ ಹಂಗಾರೆ ಅಂಗಡಿನಲ್ಲಿ. ಸರ್, ಇಲ್ಲ ಆ ಥರ ಏನಿಲ್ಲ ಸರ್. ಮತ್ತೆ ಎಲ್ಪ್ ಮಾಡ್ಬೇಕು ಸರ್. ನಾನು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು, ಎಷ್ಟು ಕಷ್ಟ ಆಗಿದ್ರು ಪರವಾಗಿಲ್ಲ ಮಾಡ್ತೀನಿ. ಆಯ್ತಪ್ಪ. ಈಗ ಫಸ್ಟ್ ಬಂದಿದ್ದ ದುಡ್ಡಲ್ಲಿ ಏನು ಮಾಡ್ತೀರಿ? ಆಯ್ತಪ್ಪ, ನೀವು ನಾಳೆ ಒಂದು ಅಂಗಡಿ ಮಾಡ್ತೀರಿ. ಹಾಂ ಸರ್. ಓಕೆ. ಎಷ್ಟೊತ್ತಿಗೆ ಬರುತ್ತೆ? ಎಷ್ಟ ಒಂದು 2,000 ರೂಪಾಯಿ ಬರ್ಬೋದಪ್ಪ, ಸುಮ್ಮನೆ ಉದಾಹರಣೆಗೆ. ಆ 2,000 ರೂಪಾಯಿ ಫಸ್ಟ್ ದುಡ್ಡಲ್ಲಿ ಏನು ಮಾಡ್ತೀರಪ್ಪ? ಫಸ್ಟ್ ದುಡ್ಡಲ್ಲಿ ಮನೆಗೆ ಸ್ವಲ್ಪ ಕಷ್ಟ ಇದೆ ಸರ್, ರೇಷನು ತಗೊಬೇಕು. ಆಮೇಲೆ ಲವ್ ಮ್ಯಾರೇಜ್ ಆಗಿ ನಿಂದ್ರೆ ಅಮ್ಮಂಗೆ ಏನಾದ್ರು ಕೊಡಿಸ್ರಿ. ಕೊಡಿಸ್ಬೇಕು ಸರ್, ಫಸ್ಟ್ ಕೊಡಿಸ್ಬೇಕು ಸರ್. ತುಂಬ ಕಷ್ಟಪಟ್ಬಿಟ್ಟಿದ್ದಾರೆ. 2 ವರ್ಷ ನೋಡಿದ್ನಲ್ಲ ಸರ್. ಆಯ್ತು, ಅವೆಲ್ಲ ಬೇಡ. ಮನೇಲಿ ಕೂತ್ಕೊಂಡು ಎಲ್ಲ ಅವರೇ ಮಾಡಿಬಿಡ್ತೀರಿ ಹೇಳಿ. ಒಂದು ಸೀರೆ ಕೊಡಿಸ್ಬಿಡ್ತೀನಿ ಸರ್. ಹೌದಾ? ಸೀರೆ ಕೊಡಿಸ್ಬಿಡ್ತೀನಿ ಸರ್. ಸಾಕಾ? ಫಸ್ಟ್ ಒಂದು ಸೀರೆ ಕೊಡಿಸ್ಬೇಕು ನನಗೆ. ಮೊನ್ನೆ ಫೆಬ್ರವರಿ 23ಕ್ಕೆ ನಮ್ಮ ಮ್ಯಾರೇಜ್ ಆಯಿತು, ಆವಾಗಲೂ ಏನು ಕೊಡಿಸಿಲ್ಲ. ಅದರಲ್ಲಿ ಏನೋ ಆದರೆ ಒಂದು ಸೀರೆ ಕೊಡಿಸ್ಬಿಡ್ತೀನಿ ಫಸ್ಟು ನಾನು. ಸಾಕಾ? ಸಾಕು ಸರ್, ಅಷ್ಟೇ. ಆಯ್ತು, ಒಳ್ಳೇದಾಗಲಿ. ನಿಮ್ಗೆ ಏನು ಶಕ್ತಿ ಇದೆಯೋ ಅದು ಕೊಡಿಸ್ಲೇಬೇಕು ಅಂತಾನೂ ಇಲ್ಲ. ಜವಾಬ್ದಾರಿ ತೊಗೊಳ್ಳಿ. ಅರ್ಥ ಆಯ್ತಾ ನಿಮ್ಗೆ? ಹಾಂ, ತೊಗೊಂಡಿದ್ದೀನಿ ಸರ್. ಅಲ್ಲಿ ನಾನು ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಸರಿ ಸರ್. ಗೊತ್ತಾಯ್ತಾ? ಸರಿ. ನಿಮ್ಮ ಲೋಕಲ್ MLA ಪ್ಲಸ್ ಮಿನಿಸ್ಟ್ರು, ನನ್ನ ಹಳೆಯ ಫ್ರೆಂಡ್ ಬೇರೆ. ಅವರು ಆ ಅಂಗಡಿ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಅವರೇ ಮಾಡಿಕೊಡ್ತಾರೆ. ಸರಿ ಸರ್. ಆಯ್ತಾ? ಒಂದು 15 ದಿನ ಹಿಂಗಾಗ್ಬೋದು, 15 ದಿನ ಸರಿ ಹಂಗಾಗ್ಬೋದು. ಸರ್. ನಾಳೆನೇ ಬೆಳಗ್ಗೆ ಆಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸರಿ ಸರ್. ಮಾಡ್ಕೊಡ್ತಾರೆ. ಸರಿ. ಅದಾದ್ಮೇಲೆ ಅದ್ರಲ್ಲಿ ಬರೋ ದುಡ್ಡಲ್ಲಿ ಮ್ಯಾನೇಜ್ ಮಾಡಿಕೊಂಡು ನೀವು ಕೆಲಸ ಮಾಡಿಕೊಂಡು, ಆಕೆನೂ ಕೆಲಸ ಮಾಡಿಕೊಂಡು, ಹೆಂಗಿದ್ರು ಮಗನೂ ಮಾಡ್ತಿದ್ದಾನೊಬ್ಬ, ಅವರಿಬ್ಬರನ್ನೂ ಓದಿಸ್ಬೇಕು. ನಿಲ್ಲಿಸಬಾರ್ದು ಅವರಿಬ್ಬರದು ಓದೋದು. ಇಲ್ಲ ಸರ್, ಎಜುಕೇಶನ್ ಕೊಡಿಸ್ತೀನಿ ಸರ್. ಏನಪ್ಪ, ನೀನು ಚೆನ್ನಾಗಿ ಓದಿ ನಿನ್ನ ಕೈಲಾಗಿದ್ದ ಹೆಲ್ಪ್ ಅವ್ರಿಗೆ ಮಾಡು. ಹಾಂ ಸರ್. ಗೊತ್ತಾಯ್ತಾ? ನೀನು ನಿನ್ನ ಬ್ರದರ್ ಇಬ್ಬರು ಆಗತ್ತಾ? ಅಷ್ಟು ಮಾಡ್ಲಾ? ಆಲ್ ರೈಟ್.